ಇಷ್ಟ ಜನಿಸಿದ ಮಗುವಿಗೆ ಮೊದಲ ಮುತ್ತು. ಇಷ್ಟ ಚಿತ್ರದಲ್ಲಿ ನಾನು ಆಗಲೇ ಹೇಳಿದಂಗೆ ಹೀರೋ ಪಾತ್ರಕ್ಕೂ ಹೀರೋಯಿನ್ ಪಾತ್ರಕ್ಕೂ ತುಂಬ ಡಿಫ್ರೆಂಟ್ ಆಗಿದೆ. ಲಿವಿಂಗ್ ಸ್ಟೈಲ್ ಇರ್ಬೋದು, ಎನ್ವೈರ್ನ್ಮೆಂಟ್ ಇರ್ಬೋದು, ಅಥವಾ ಆ ಡ್ರೆಸ್ಸಿಂಗ್ ಸ್ಟೈಲ್ ಇರ್ಬೋದು, ಮಾತಾಡೋ ರೀತಿ ಇರ್ಬೋದು, ಕಂಪ್ಲೀಟ್ ಆಪೋಸಿಟ್ ಇದೆ. ನಾರ್ತ್ ಪೋಲ್ ಅಂದರೆ ಸೌತ್ ಪೋಲ್ ಅಷ್ಟು ಡಿಫ್ರೆಂಟ್ ಆಗಿದೆ. ಆದರೂ ಇಬ್ಬರ ಮಧ್ಯ ಪ್ರೀತಿ ಹುಟ್ಟುತ್ತೆ. ಏನಕ್ಕೆ? ಕಾರಣ ಭಾವನೆ. ಅಂದರೆ ಹೀರೋಯಿನ್ ಭಾವನೆ, ಹೀರೋ ಭಾವನೆ, ನಾದಾಳ ಭಾವನೆ, ಕೃಷ್ಣನ ಭಾವನೆ ಎರಡೂ ಹೊಂದ್ಕೊಳ್ಳುತ್ತೆ. ಆ ಸಮಯದಲ್ಲಿ ಇಬ್ಬರಿಗೂ ಪ್ರೀತಿ ಹುಟ್ಟುತ್ತೆ. ಅಷ್ಟೊಂದು ಜನ ಹುಡುಗಿರು ಓಡಾಡ್ತಿದ್ರು, ಆ ಹುಡುಗಿರ್ನೆಲ್ಲ ಬಿಟ್ಟು ನೀನು ನನ್ನೇ ಯಾಕೆ ಲವ್ ಮಾಡಿದೆ? ಇದೊಳ್ಳೆ ಕತೆ ಆಯ್ತಲ್ಲ. ನನ್ನ ಹಿಂದೆ ಬಿದ್ದೋಳು ನೀನು, ಲವ್ ಮಾಡುವಂತ ಹಠ ಹಿಡ್ದೋಳು ನೀನು. ಈಗ ನೋಡಿದ್ರೆ ತಲೆ ಕೆಟ್ಟೋಳ್ ಥರ ಪ್ರಶ್ನೆ ಕೇಳ್ತಿದ್ಯಲ್ಲ. ನಿಜ, ಹಿಂದೆ ಬಿದ್ದಿದ್ದೇನೋ ನಾನೇ. ಆದರೂ ನನ್ನ ಲವ್ ಮಾಡ್ತಿರೋ ಹುಡುಗ ನನ್ನನ್ನು ಯಾವ ಕಾರಣಕ್ಕೆ ಲವ್ ಮಾಡ್ತಿದ್ದಾನೆ ಅಂತ ತಿಳ್ಕೊಳ್ಳೋ ಆಸೆ. ನಾನು ಆಗಲೇ ನಿಮಗೆ ಹೇಳಿದ್ದೆ, ಹೀರೋ ಪಾತ್ರ ತುಂಬ ಡಿಫ್ರೆಂಟ್ ಆಗಿದೆ, ಒರಟು ಜೀವಿ, ಯಾರ ಜೊತೆನೂ ಹೊಂದ್ಕೊಳ್ಳಲ್ಲ, ತುಂಬ ಯಾವಾಗಲೂ ಸ್ಯಾಡ್ ಆಗಿ ಸಪ್ಪಗಿರ್ತಾರೆ ಅಂತ. ಯಾಕೆ? ಹೀರೋ ಮನಸ್ಸಿನಲ್ಲೂ ಒಂದು ನೋವಿದೆ. ಅವ್ರ ಚಿಕ್ಕ ವಯಸ್ಸಿನಲ್ಲಿ ಯಾವುದೋ ಒಂದು ತಪ್ಪು ಮಾಡಿರ್ತಾನೆ ಹೀರೋ. ಆ ಕಾರಣಕ್ಕೆ ತಾಯಿ ಅವನನ್ನು ದೂರ ಎತ್ತಿರ್ತಾಳೆ. ಯಾವುದೇ ಕಾರಣಕ್ಕೂ ತಾಯಿ ಒಪ್ಕೊಳ್ಳೋದಿಲ್ಲ ಹೀರೋನ. ಸೊ ತುಂಬ ವರ್ಷಗಳಿಂದ ಒಬ್ಬನೇ ಇದ್ದು ಎಲ್ಲ ಭಾವನೆಗಳನ್ನು ಒಳಗೆ ಮುಚ್ಚಿಟ್ಕೊಂಡು ಯಾರ ಹತ್ರನೂ ಎಕ್ಸ್ಪ್ರೆಸ್ ಮಾಡ್ಕೊಳಕ್ಕಾಗದೆ ತುಂಬ ಒಳಗೆ ನೊಂದು ಬೆಂದು ಹೀರೋ ಅಷ್ಟು ಒರಟಾಗಿ ಅಷ್ಟು ಒಂಥರ ಕಲ್ಲು ಹೃದಯ ಥರ ಆಗಿಬಿಟ್ಟಿರುತ್ತೆ. ನಾನೇನು ಹೇಳೋದು, ಈ ಸಾಂಗ್ ಕ್ಷಮೆ ಎಂದರೆ ನಮ್ಮ ಸಾಂಗ್ ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ. ನಾ ಪಾಪಿ ಲೋಕದ ನಾಯಕನೋ, ವಿಧಿಯಾಟಕ್ಕೆ ಸೋತ ಸೇವಕನೋ. ಇಷ್ಟ ಚಿತ್ರ ಟೋಟಲಿ 45 ಡೇಸ್ ಶೂಟ್ ಮಾಡಿದ್ದೀವಿ. 35 ದಿನ ಟಾಕಿ ಪೋರ್ಷನು, ಮಿಕ್ಕಿದ 10 ದಿನ ಸಾಂಗು. ಎಲ್ಲ ಸೀನ್ಸ್ ಆಗಲಿ ಸಾಂಗ್ಸ್ ಆಗಲಿ ನಾವು ಕರ್ನಾಟಕದ ಒಳಗೆ ಶೂಟ್ ಮಾಡಿದ್ದೀವಿ. ಯಾಕೆಂದರೆ ಕರ್ನಾಟಕದಲ್ಲಿ ಎಷ್ಟೋ ಹಲವಾರು ಚೆನ್ನಾಗಿರೋ ಪ್ಲೇಸಸ್ ಇದೆ, ಬ್ಯೂಟಿಫುಲ್ ಪ್ಲೇಸಸ್ ಇದೆ, ನಾವೆಲ್ಲ ನೋಡದಿರೋ ಅಂಥ ಜಾಗಗಳಿವೆ. ಆ ಜಾಗಗಳನ್ನ ಫಸ್ಟು ನಾವು ನೋಡಲಿಲ್ಲ ಅಂದರೆ ಇನ್ಯಾರು ಬೇರೆಯವ್ರು ನೋಡ್ತಾರಲ್ವ. ಸೊ ಆ ಕಾರಣಕ್ಕೆ ಹಲವಾರು ಸುಂದರವಾದ ಪ್ರದೇಶಗಳಲ್ಲಿ ಶೂಟ್ ಮಾಡಿದ್ದೀವಿ. ಟೈಟಲ್ ಸಾಂಗ್ ಇದೆ ನೀ ಇಷ್ಟನೇ. ಆ ಸಾಂಗ್ನ ಸಕಲೇಶ್ಪುರ, ಕಾಗಿನೆಲೆ, ಹೀಗೆ ತುಂಬ ಬ್ಯೂಟಿಫುಲ್ ಹಸಿರು ಪ್ರದೇಶಗಳಲ್ಲಿ ಶೂಟ್ ಮಾಡಿದ್ದೀವಿ. ನಿನ್ನ ಕಣ್ಣಿನಲ್ಲಿ ಸಾಂಗು, ಆ ಫೋರ್ಟ್ ಸಾಂಗ್ ಬರುತ್ತಲ್ಲ ಅದು. ಆ ಸಾಂಗ್ನ ಮಿರ್ಜಾನ್ ಕೋಟೆ, ಜೈನ್ ಬಸ್ದಿ, ಆಮೇಲೆ ಹೊನ್ನಾವರ, ಗೇರ್ಸೊಪ್ಪ, ಹೀಗೆ ಹಲವಾರು ಪ್ಲೇಸಸಲ್ಲಿ ಆ ಸಾಂಗ್ನ ಶೂಟ್ ಮಾಡಿದ್ದೀವಿ. ಇಷ್ಟ ಚಿತ್ರ ಅಂದರೆ ಬರೀ ಹೀರೋ ನೋವು ಅಥವಾ ಹೀರೋಯಿನ್ ಫೀಲಿಂಗ್ಸು ಅಷ್ಟು ಮಾತ್ರ ಅಲ್ಲ, ಈ ಲವ್ ಸ್ಟೋರಿಯಲ್ಲಿ ಕಾಮಿಡಿ ಕೂಡ ಇದೆ. ಕರಿಬಸವರು ಒಂದು ಮುಖ್ಯವಾದ ಪಾತ್ರನ ಈ ಚಿತ್ರದಲ್ಲಿ ಮಾಡಿದ್ದಾರೆ. ಕಾಮಿಡಿ ಬಗ್ಗೆ ನಾನು ಹೇಳಿದ್ರೆ ಮಜಾ ಬರಲ್ಲ, ನೀವೇ ನೋಡಿ. ಹಲೋ ಸರ್, ಒಂದು ನಿಮಿಷ. ಅಷ್ಟೊಂದು ಸೀನ್ ಎಲ್ಲ ಏನಿಲ್ಲ. ನಾನು ಯಾರು ಗೊತ್ತಾ? ಜೈಲರ್ ಜಗನ್ನಾಥ್ ಮಗಳು. ಅಂತವ್ರ ಮಗಳಾಗಿಂತ ಕೆಲಸ ಮಾಡೋದಕ್ಕೆ ನಾಚಿಕಾಗೋದಿಲ್ಲ ನಿನಗೆ? ಓಯ್, ಈ ವಿಷಯ ನಿಮ್ಮ ಅಪ್ಪನ ಗೊತ್ತಾ? ಏನಾಗುತ್ತೆ ಗೊತ್ತಾ? ಅದಕ್ಕೆ ಅಲ್ವಾ ಸರ್ ನಾವಿಷ್ಟೆಲ್ಲ ಕಷ್ಟಪಡ್ತಾ ಇರೋದು. ಅಂದ್ರೆ ತುಂಬಾ ದಿವಸದಿಂದ ಇವ್ರ ಅಪ್ಪಂಗೆ ಇದನ್ನ ಹೇಗ್ ಹೇಳೋದು ಅಂತ ಯೋಚನೆ ಮಾಡ್ತಾ ಇದ್ವಿ. ನಿಮ್ಮಿಂದ ಈ ವಿಷಯ ಗೊತ್ತಾದ್ರೆ ತುಂಬಾ ಉಪಕಾರ ಆಗುತ್ತೆ ಸರ್. ಉಪಕಾರ ಆಗುತ್ತಾ? ಇನ್ನೊಂದು ನಿಮಿಷ ನೀವಿಲ್ಲೇ ನಿಂತ್ಕೊಂಡಿದ್ರೆ ಈ ಲಾಟಿ ನನ್ನ ಗಡ್ಲಿ ತುರಿಕೊಂಡ್ಬಿಟ್ಟು ಸುಸೈಡ್ ಮಾಡ್ಕೊಂಡ್ಬಿಡ್ತೀನಿ. ಹೊರಟೋಗಿ ಇಲ್ಲಿಂದ ನನಗೆ ಕಣ್ಣಿ ಕಾಣಿಸ್ಬೇಡಿ. ಶಿವನೇ, ಇಂಥವ್ರನ್ನ ಆಗ್ಲತ್ತಲ್ಲಿ ಬ್ಯಾಟ್ರಿ ಹಾಕೊಂಡು ಹುಡುಕಿದ್ರು ಸಿಗಲ್ವಲ್ಲ ನನ್ನಪ್ಪ. ಯಾಕಾದ್ರೂ ಹುಟ್ಟಿಸ್ತೋ ಈ ಪ್ರಪಂಚದಲ್ಲಿ ಇಂಥವ್ರನ್ನ. ಇಷ್ಟ ಚಿತ್ರ ನನ್ನ ಮೊದಲನೇ ಸಿನಿಮಾ ಅಂದ ತಕ್ಷಣ ಭಯ ಆಗಲಿ ನರ್ವಸ್ನೆಸ್ ಆಗಲಿ ಇರಲಿಲ್ಲ. ಯಾಕೆಂದರೆ ನಾವೆಲ್ಲ ಕಂಪ್ಲೀಟಾಗಿ ಪ್ರಾಕ್ಟೀಸ್ ಮಾಡಿ ಪ್ರಿಪೇರ್ ಮಾಡಿ ಆನ್ ಸ್ಪಾಟ್ ಹೋಗಿದ್ವಿ. ಬರೀ ನಾನು ಮಾತ್ರ ಅಲ್ಲ, ನಾನು, ಹೀರೋ, ಇಡೀ ಟೀಮ್ನಲ್ಲಿ ಯಾರ್ಯಾರು ಮುಖ್ಯವಾದ ಪಾತ್ರ ಮಾಡಿದ್ದೀವೋ ನಾವೆಲ್ಲ ಪ್ರಾಕ್ಟೀಸ್ ಮಾಡಿ ಆನ್ ಸ್ಪಾಟ್ ಹೋಗಿದ್ದೀವಿ. ಬರೀ ಆ್ಯಕ್ಟಿಂಗ್ನಲ್ಲ, ಡ್ಯಾನ್ಸ್ ಇರ್ಬೋದು, ಡಬ್ಬಿಂಗ್ ಮಾಡೋದಿರ್ಬೋದು, ಅಥವಾ ಬೇರೆ ಕಾಸ್ಟ್ಯೂಮ್ಸ್ ಇರ್ಬೋದು, ಎಲ್ಲನೂ ಪ್ರಿಪೇರ್ ಆಗಿದ್ವಿ. ಡೈರೆಕ್ಟರ್ RP ಕೃಷ್ಣ ಅವರು ನನಗೆ ಹೀರೋಗೆ ಆಲ್ಮೋಸ್ಟ್ 8 ತಿಂಗಳು ಪ್ರಾಕ್ಟೀಸ್ ಕೊಟ್ಟಿದ್ದಾರೆ ನಮ್ಮ ಪಾತ್ರಗಳಿಗೋಸ್ಕರ. ಸೊ ಎಕ್ಸ್ಪೀರಿಯನ್ಸ್ ಎಲ್ಲ ತುಂಬಾ ಚೆನ್ನಾಗಿತ್ತು. ಯಾವುದು ಮರೆಯೋಕ್ಕಾಗದಿರೋ ಅಂಥ ಎಕ್ಸ್ಪೀರಿಯನ್ಸಸ್ಸು.
ಮೊದಲನೇ ಸತಿ ನಾನು ಹುಡುಗನ ಜೊತೆ ಬಂದಿದ್ದೀನಿ. ಡಿಸ್ಟರ್ಬ್ ಮಾಡಬಾರ್ದು, ನಿಂಗೆ ಗೊತ್ತಾಗಲ್ವಾ? ಏಯ್, ಕುಡ್ದಿದ್ದು ನಾನು, ನಶೆ ನಿನಗೇರ್ತಾ? ಒಬ್ಬೊಬ್ಬಳೆ ಯಾರ ಜೊತೆನೆ ಮಾತಾಡ್ತಿದ್ಯಾ? ಗಾಳಿ ಜೊತೆ. ಹಾಗಾದ್ರೆ ನಾನು ಬರಲಾ? ಯಾಕೆ, ಏನಾಯ್ತು? ಇನ್ನೇನು ಮತ್ತೆ, ನೀನು ಗಾಳಿ ಜೊತೆ ಮಾತಾಡ್ತಿದ್ರೆ ನಾನು ಒಬ್ಬನೇ ಕೂತ್ಕೊಂಡು ಚಪ್ಪಾಳೆನ ತಟ್ಲಿ? ಇಷ್ಟ ಸಿನಿಮಾ ಹೀರೋಯಿನ್ ಓರಿಯೆಂಟೆಡ್ ಅಥವಾ ಹೀರೋ ಓರಿಯೆಂಟೆಡ್ ಆ ಥರ ಇಲ್ಲ. ಇಷ್ಟ ಸಿನಿಮಾ ಕಥೆ ಓರಿಯೆಂಟೆಡ್ ಮೂವಿ. ಕಥೆಗೆ ಮುಖ್ಯವಾದ ಒಂದು ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ ಡೈರೆಕ್ಟ್ರವರು. ಯಾಕೆ ಅಂದರೆ ಒಂದು ಸಿನಿಮಾ ಚೆನ್ನಾಗಿ ಬರಬೇಕು ಅಂದರೆ ಮೇನ್ ಅದಕ್ಕೆ ಬೇಸ್ ಅಂದರೆ ಒಂದು ಸ್ಕೆಲಿಟನ್ನೇ ಕಥೆ. ಸೊ ಈ ಚಿತ್ರದಲ್ಲಿ ಪ್ರೊಡ್ಯೂಸರ್ ಆದ ತಕ್ಷಣ ಹೀರೋಯಿನ್ಗೆ ಒಂದು ಇಂಪಾರ್ಟೆನ್ಸ್ ಸಿಗಬೇಕು ಅಥವಾ ಹೀರೋಗೇನೆ ಇಂಪಾರ್ಟೆನ್ಸ್ ಸಿಗಬೇಕು ಆ ಥರ ಮಾಡಿಲ್ಲ. ನಮ್ಮ ಮಟ್ಟಿಗೆ ಇಷ್ಟ ಅಂದರೆ ಇಷ್ಟಾಗೆ ಹೀರೋನೇ ಕತೆ, ಹೀರೋಯಿನ್ನೇ ಸಂಗೀತ. ಆಕಾಶದಲ್ಲಿ ಏನು ಕಾಣುತ್ತೆ? ಚಂದ್ರ, ನಕ್ಷತ್ರಗಳು. ಅವೆರಡರಲ್ಲಿ ನಿಮ್ಗೆ ತುಂಬ ಇಷ್ಟವಾದ್ದು? ಚಂದ್ರ. ಚಂದ್ರನೇ ಯಾಕಿಷ್ಟ? ಅವನ ಹೊಳಪು ತುಂಬ ಚೆನ್ನಾಗಿರುತ್ತಲ್ವಾ, ಅದಕ್ಕೆ. ನಕ್ಷತ್ರಗಳ ಹೊಳಿ ಅಲ್ವಾ? ಇರಬಹುದು, ಆದರೆ ಚಂದ್ರ ಅಳೋ ಮಕ್ಕಳನ್ನ ಸಮಾಧಾನ ಮಾಡ್ತಾನೆ, ಪ್ರೀತಿಸೋ ಮನ್ಸುಗಳಿಗೆ ಒಳ್ಳೆ ಕಲ್ಪನೆ ಆಗ್ತಾನೆ. ಅದಕ್ಕೆ ಅವನಂದರೆ ನನಗೆ ತುಂಬ ಇಷ್ಟ. ಸರಿ, ಹಾಗಾದ್ರೆ ನಿನ್ನ ಪ್ರಶ್ನೆಗೆ ಉತ್ತರ ಸಿಕ್ತಲ್ವಾ? ಉತ್ತರನಾ? ನನಗರ್ಥ ಆಗಲಿಲ್ಲಪ್ಪ. ನನ್ನ ಸುತ್ತ ಓಡಾಡೋ ಹುಡುಗಿರೆಲ್ಲ ನನ್ನ ಕಣ್ಣಿಗೆ ಹೊಳೆಯುವ ನಕ್ಷತ್ರಗಳಿದ್ದಂಗೆ. ನನ್ನ ಮನಸ್ಸನ್ನೋ ಚಂದ್ರನಲ್ಲಿ ಬಿಂಬ ಆದವಳು ನೀನೊಬ್ಳೆ. ಇಷ್ಟ ಚಿತ್ರದ ಮೋಸ್ಟ್ ಫೇಮಸ್ ಸಾಂಗ್, ಈಗ ಎಲ್ಲರೂ ಇಷ್ಟಪಡ್ತಿರೋದು, ನಿಮಗೆಲ್ಲ ಇಷ್ಟ ಆಗಿರೋದು ನೀ ಇಷ್ಟನೇ ಸಾಂಗು. ಈ ಟೈಟಲ್ ಸಾಂಗು ಮೊದಲು ಒಂದು ಹುಡುಗ ಹುಡುಗಿ ಭೇಟಿಯಾದಾಗ ಅವರ ಫೀಲಿಂಗ್ಸು, ಆ ತಳಮಳ, ಆ ಎಕ್ಸೈಟ್ಮೆಂಟು, ಯಾವ ರೀತಿ ಒಂದು ಹುಡುಗ ಹುಡುಗಿ ಫಸ್ಟ್ ಟೈಮ್ ಭೇಟಿಯಾದಾಗ ಆ ಪ್ರೀತಿ ವ್ಯಕ್ತಪಡಿಸಿದಾಗ ಯಾವ ರೀತಿ ಫೀಲಿಂಗ್ಸ್ ಇರುತ್ತೆ, ಆ ನಾಚಿಕೆನೂ ಇರುತ್ತೆ, ಭಯನೂ ಇರುತ್ತೆ, ಖುಷಿನೂ ಇರುತ್ತೆ, ಅವೆಲ್ಲ ಫೀಲಿಂಗ್ಸು ಹೊಂದ್ಕೊಂಡಿರೋ ಅಂಥ ಸಾಂಗ್ ಇದು. ನೀ ಇಷ್ಟನೇ, ನೀ ನನಗೆ ಇಷ್ಟನೇ, ಈ ಪ್ರೀತಿಯಲ್ಲಿ ಬಿದ್ದ ಮೇಲೆ ನೀ ಇಷ್ಟನೇ. ನೀ ಇಷ್ಟನೇ, ನೀ ನನಗೆ ಇಷ್ಟನೇ, ಈ ಪ್ರೀತಿಯಲ್ಲಿ ಬಿದ್ದ ಮೇಲೆ ನೀ ಇಷ್ಟನೇ. ನೀ ಇಷ್ಟನೋ, ನೀ ನನಗೆ ಇಷ್ಟನೋ, ಈ ಪ್ರೀತಿಯಲ್ಲಿ ಬಿದ್ದ ಮೇಲೆ ನಿನ್ನಲ್ಲೇ ನಾನದೇನ. ನೀ ಇಷ್ಟನೇ, ನೀ ನನಗೆ ಇಷ್ಟ ಚಿತ್ರದ ಬಗ್ಗೆ ಇನ್ನೂ ಸಾಕಷ್ಟು ವಿಷಯನ ನಿಮಗೆ ತಿಳಿಸ್ಕೊಡ್ತೀನಿ. ಸೀನ್ಸು, ಸಾಂಗ್ಸು ಎಲ್ಲ ನೋಡ್ಬೋದು. ಅದಕ್ಕಿಂತ ಮುಂಚೆ ಒಂದು ಸ್ಮಾಲ್ ಬ್ರೇಕ್. ಇಷ್ಟ ಜನಿಸಿದ ಮಗುವಿಗೆ ಮೊದಲ ಮುತ್ತು.